ಮಗು ಕ್ಲಾಸ್ 9 ವೇಸ್ಟ್ ಆಗಿದೆಯಾ? SSLC ಅಲ್ಲಿ ದಿ ಗ್ರೇಟೆಸ್ಟ್ ಕಮ್ ಬ್ಯಾಕ್ ಮಾಡ್ಬೇಕಾ? ಹಾಗಾದರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಕಮ್ ಬ್ಯಾಕ್ ಅನ್ನ ಮಾಡ್ತೀರಾ? ಮಕ್ಕಳೇ, ಎಲ್ಲರೂ ಕಮೆಂಟ್ ಅಲ್ಲಿ ಕಮ್ ಬ್ಯಾಕ್ ಅಂತ ಹಾಕಿ. ಯಾಕಂದ್ರೆ ಈಗ ನೀವೆಲ್ಲರೂ SSLC ಬೋರ್ಡ್ ಎಕ್ಸಾಮ್ ಅಂದ ಕೂಡಲೇ ಕಮ್ ಬ್ಯಾಕ್ ಮಾಡ್ಲೇಬೇಕು. ಅದನ್ನ ಎಷ್ಟು ಬಾರಿ ನಿಮ್ಮ ಮೈಂಡಿಗೆ ಹೇಳ್ತೀರೋ ಅಷ್ಟು ಬಾರಿ ನಿಮ್ಮ ಮೈಂಡು ಹೇಳುತ್ತೆ ಕಮ್ ಬ್ಯಾಕ್ ಮಾಡೋಣ ಬಾ ಅಂತ. ಹಾಕಿದ್ರೆ ಆ ಕಮೆಂಟ್ ಅಲ್ಲಿ SSLC is your time to shine. ಸರ್, ಬೋರ್ಡ್ ಎಕ್ಸಾಮು ಪ್ರೆಷರು, ಯಾವಾಗ ಪ್ರೆಷರ್ ಅಂತ ಬರುತ್ತೋ ಅದು ನಿಮಗೆ ಅಪರ್ಚುನಿಟಿಯನ್ನ ಕೊಡ್ತಾ ಇದೆ ಶೈನ್ ಆಗ್ಲಿಕ್ಕೆ, ಮಿಂಚಲಿಕ್ಕೆ, ಜಗತ್ತಿಗೆ ತೋರಿಸ್ಲಿಕ್ಕೆ ನಿಮ್ಮ ಎಬಿಲಿಟಿ ಏನು ಅಂತ. ಅದಕ್ಕೋಸ್ಕರ ಈ ಒಂದು ಸ್ಟ್ರೆಸ್ ಅನ್ನ ಅಪರ್ಚುನಿಟಿ ಆಗಿ ಕನ್ವರ್ಟ್ ಮಾಡಿ ಮತ್ತೆ ಶೈನ್ ಆಗಿ ಅಂತ ಹೇಳ್ತೇನೆ. ಫೋಕಸ್ ಆನ್ ಗ್ರೋತ್, ನಾಟ್ ಫೇಲ್ಯೂರ್. ಸರ್, ಕ್ಲಾಸ್ 9 ಚೆನ್ನಾಗಾಗ್ಲಿಲ್ಲ, ನಾನು ಎವರೇಜ್ ಸ್ಟೂಡೆಂಟು, ನನ್ನ ಹತ್ರ ಆಗಲ್ಲ ಟಾಪ್ ಮಾಡ್ಲಿಕ್ಕೆ. ಇಂತಹ ಮಾತುಗಳನ್ನ ಮನಸ್ಸಿನಿಂದ ತೆಗೆದು ಹಾಕಿ. ಈಗ ನಮ್ಮ ಫೋಕಸ್ ಏನೇ ಇದ್ರೂ ಇಂಪ್ರೂವ್ಮೆಂಟ್ ಮೇಲಿರತ್ತೆ. ನಾನು ನಿನ್ನೆಗಿಂತ ಇವತ್ತು ಹೇಗೆ ಬೆಟರ್ ಆಗಬಹುದು, ಹೇಗೆ ನಾನು ನನ್ನ ಬೆಸ್ಟ್ ಅನ್ನ ಕೊಡಬಹುದು. ಅದಕ್ಕೋಸ್ಕರ ನಾವು ಪೂರ್ತಿ ವರ್ಷ ಮಾತಾಡೋದು ಒಂದೇ ಮಾತು, ಗ್ರೋತು, ಬೆಳವಣಿಗೆ. ನಿನ್ನೆಗಿಂತ ಇವತ್ತು, ಈಗ ಇಂದು ಕಂಪೇರ್ ಮಾಡಿದ್ರೆ ನಾಳೆ ಆ ಒಂದು ಗ್ರೋತ್ ನಿಮ್ಮಲ್ಲಾಗಬೇಕು. ಹೀಗಾಗಿ ಪ್ರತಿದಿನವನ್ನು ಒಂದು ಚಾನ್ಸ್ನ ತರಹ ಸ್ವೀಕರಿಸಿ. ಪ್ರತಿದಿನ ಎದ್ದು ಕೂಡಲೇ ಹೇಳಿ, ನಾನು ನನ್ನ ಬೆಸ್ಟ್ ಅನ್ನ ಕೊಡ್ತೇನೆ ಇವತ್ತು. ಇಲ್ಲಿ ತನಕ ಏನಾಗಿದೆಯೋ ಅದನ್ನ ಬಿಟ್ಬಿಡೋಣ, ಬಟ್ ಈ ಮೂಮೆಂಟು ನಂದು, ನಾನು ಶೈನ್ ಆಗೇ ಆಗ್ತೇನೆ. ಹೀಗಾಗಿ ಇಂತಹ ಗ್ರೋತ್ ಮೈಂಡ್ ಸೆಟ್ ಅನ್ನ ಇಟ್ಕೊಳ್ಳಿ, ನೀವೆಲ್ಲರೂ ಸಹ ಸಕ್ಸಸ್ ಆಗೇ ಆಗ್ತೀರಾ. ಯಾರ್ಯಾರಿಗೆ SSLC ಅಲ್ಲಿ ಸ್ಕೂಲ್ ಇರಬಹುದು, ಕಾಲೇಜ್ ಇರಬಹುದು, ಕಾಲೇಜಲ್ಲಿ ಬರುತ್ತೆ ಸುಳ್ಳು ಹೇಳ್ತೇನೆ ನಾನು, ಸ್ಕೂಲ್ ಇರಬಹುದು, ಹಾಗೆ ಸ್ಟೇಟ್ ಇರಬಹುದು, ಅದರಲ್ಲಿ ನೀವು ಟಾಪ್ ಆಗ್ಬೇಕಂದ್ರೆ ಟಾಪರ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದರಿಂದ ನಿಮ್ಮ ಮೈಂಡ್ಗೂ ಸಹ ಗೊತ್ತಾಗತ್ತೆ ನೀವು ಟಾಪರ್ ಆಗ್ಬೇಕು ಅಂತ. ಪ್ಲಾನ್ ಫಾರ್ ಇಂಪ್ಯಾಕ್ಟ್. ಯಾವುದು ಡಿಫಿಕಲ್ಟ್ ಸಬ್ಜೆಕ್ಟ್ ಇಲ್ಲ, ಯಾವುದು ಈಸಿ ಅನ್ನೋದಿಲ್ಲ. ಫಾರ್ ಎಕ್ಸಾಂಪಲ್, ಯಾವುದೇ ಡಿಫಿಕಲ್ಟ್ ಇದ್ರೆ ಏನ್ ಮಾಡಬೇಕು, ಅದಕ್ಕೆ ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕಬೇಕು ಆ ಸಬ್ಜೆಕ್ಟ್ಸ್ಗಳನ್ನ. ಫಾರ್ ಎಕ್ಸಾಂಪಲ್, ಸೋಷಿಯಲ್ ಸೈನ್ಸ್ 33 ಚಾಪ್ಟರ್ಸ್ ಅಂದಾಗ ಬಹಳಷ್ಟು ದೊಡ್ಡದನ್ಸುತ್ತೆ. ಅದೇ ಒಂದು ಚಾಪ್ಟರು, ಒಂದು ಪೇಜು ಅಂತ ಯಾವಾಗ ಡಿವೈಡ್ ಮಾಡ್ತೀರೋ, ಒಡಿತೀರೋ, ಆವಾಗಲೇ ನೀವು ರೂಲ್ ಆಳ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಸಬ್ಜೆಕ್ಟ್ಸ್ಗಳನ್ನ ಚಂಕ್ಸ್ ಅಂದರೆ ಸ್ಮಾಲರ್ ಪಾರ್ಟ್ಸ್ಗಳಾಗಿ ಒಡಿರಿ. ದಿನಕ್ಕೆ ನಾನು ಇಷ್ಟು ಓದ್ತೇನೆ, 1 ಅವರ್ ಓದ್ತೇನೆ, 1 ಅವರ್ನಲ್ಲಿ 3 ಪೇಜಸ್ ಅನ್ನ ಕವರ್ ಮಾಡ್ತೇನೆ. ಈ ರೀತಿಯಾಗಿ ನಿಮ್ಮ ಮೈಂಡ್ ಸೆಟ್ ಇರಲಿ. ಹಾಗೆ ಯಾವ್ದ್ಯಾವ್ದು ಡಿಫಿಕಲ್ಟು, ಟಫ್ ಅಂತ ನಿಮ್ಮ ಮೈಂಡ್ ನಲ್ಲಿದೆಯೋ ಅದ್ರ ಮೇಲೆ ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕಿ ಈಸಿ ಮಾಡಿ. ಯಾವುದನ್ನೂ ಸಹ ಈಸಿ ಮಾಡ್ಲಿಕ್ಕೆ ಒಂದೇ ಒಂದು ಮಾರ್ಗ ಅಂದ್ರೆ ಅದ್ರ ಮೇಲೆ ನಾವು ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕ್ತಾ ಹೋಗ್ಬೇಕು. ಹಾಕ್ತೀರಾ ತಾನೆ? ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ. ಯಾಕಂದ್ರೆ ಎಷ್ಟು ವಿಡಿಯೋವನ್ನ ಲೈಕ್ ಮಾಡ್ತಿರೋ ಅಷ್ಟೇ ನಿಮ್ಮಂತಹ ಮಕ್ಕಳಿಗೂ ಸಹ ಈ ವಿಡಿಯೋ ತಲುಪುತ್ತೆ. ಸ್ಟಡಿ ಸ್ಮಾರ್ಟ್, ವೆರಿ ವೆರಿ ಇಂಪಾರ್ಟೆಂಟು. ನಾನು ಯಾವತ್ತೂ ಹೇಳಲ್ಲ ಎಲ್ಲಾ ಬಿಟ್ಟು ದಿನಕ್ಕೆ 20 ತಾಸು ಓದಿ, ಖಂಡಿತವಾಗಿಯೂ ಇಲ್ಲ. ದಿನಕ್ಕೆ 2 ತಾಸು ಓದ್ತಿರೋ, ಆ 2 ತಾಸು ಸ್ಮಾರ್ಟ್ ಆಗಿ ಓದ್ಬೇಕು. ಸರ್, ಹೇಗೆ ಸ್ಮಾರ್ಟ್ ಆಗಿ ಓದೋದು? ನನಗೆ ಟೆಕ್ನಿಕ್ಸ್ಗಳು ಬೇಕು, ನನಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೇಕು, ನನಗೆ ಒನ್ ಶಾರ್ಟ್ ವಿಡಿಯೋಸ್ಗಳು ಬೇಕು, ಸಮರೀಸ್ಗಳು ಬೇಕು ಅಂತೀರಾ? ಅದಕ್ಕೋಸ್ಕರನೇ ನಿಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲ್ ಇದೆ, ಡಿಸ್ಕಾರ್ಡ್ ಮಾಡೋಣ. ಸೊ ಈ ಪರೀಕ್ಷೆ ಯೂಟ್ಯೂಬ್ ಚಾನಲ್ನ ಬಗ್ಗೆ ನಿಮಗೆ ಗೊತ್ತಿದ್ದೇ ಇರುತ್ತೆ, ಯಾಕಂದ್ರೆ ಅದರಲ್ಲೇ ವಿಡಿಯೋ ನೋಡ್ತಾ ಇರ್ತೀರಾ. ಬಟ್ ಫಸ್ಟ್ ಸ್ಟೆಪ್ ಮಾಡಬೇಕಾಗಿರೋದು ನಾನು ಆಲ್ರೆಡಿ ಮಾಡಿದ್ದೇನೆ, ಸಬ್ಸ್ಕ್ರೈಬ್. ಫಾರ್ ಎಕ್ಸಾಂಪಲ್, ಸಬ್ಸ್ಕ್ರೈಬ್ ಅಂತ ಒತ್ತಿದ ಕೂಡಲೇ ನಿಮಗೆ ಎಲ್ಲ ನೋಟಿಫಿಕೇಶನ್ಸ್ಗಳನ್ನು ಸಹ ನೀವು ಆನ್ ಮಾಡ್ಕೊಳ್ಳಿ. ಇದರಿಂದ ಯಾವುದೇ ನಮ್ಮ ಹೊಸ ವಿಡಿಯೋಸ್ಗಳು ಬರ್ತಾ ಇರಬಹುದು, ಯಾವುದೇ ನಮ್ಮ ಹೊಸ ಶಾರ್ಟ್ಸ್ಗಳು ಬರ್ತಾ ಇರಬಹುದು, ಲೈವ್ಸ್ಗಳು ಬರ್ತಾ ಇರಬಹುದು, ಇವೆಲ್ಲವೂ ನಿಮಗೆ ತಿಳಿಯುತ್ತೆ. ಹೀಗಾಗಿ ಯಾರ್ಯಾರು ಈ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಕಮೆಂಟ್ನಲ್ಲಿ ಸಬ್ಸ್ಕ್ರೈಬ್ ಅಂತ ತಿಳಿಸಿ. ಇದರಿಂದ ನನಗೂ ಸಹ ಖುಷಿ ಆಗತ್ತೆ. ಅದಲ್ಲದೆ
ದಿ ಬೆಸ್ಟ್ ಡಿಸಿಷನ್. ಏನಾದ್ರೂ ನೀವು SSLC 2027 ಎಕ್ಸಾಮ್ಗೆ ಮಾಡ್ತಾ ಇದ್ದೀರಾ ಅಂದ್ರೆ ಅದು ಪರೀಕ್ಷೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಾಗತ್ತೆ. ಹಾಗೆ ಅದರ ಜೊತೆಗೆ ಪ್ರತಿದಿನ ನಾವು ವಿಡಿಯೋಸ್ಗಳನ್ನ ಶಾರ್ಟ್ಸ್ಗಳನ್ನ ಎಲ್ಲ ಹಾಕ್ತಾ ಇರ್ತೇವೆ. ನೀವು ಸಹ ಎಫರ್ಟ್ಸ್ಗಳನ್ನ ಹಾಕಬೇಕು. ಹೀಗಾಗಿ ಎವ್ರಿ ಡೇ ಕೌಂಟ್ಸ್. ಪ್ರತಿದಿನ ಓದಬೇಕು. 1 ತಾಸಿರ್ಲಿ, ಅರ್ಧ ತಾಸಿರ್ಲಿ, ಬಟ್ ಪ್ರತಿದಿನ ಓದಬೇಕು. ಒಂದಿನ ಕೂತು ನಾಳೆ ನಾನು 10 ತಾಸು ಓದ್ತೇನೆ ಅಲ್ಲ, ಅದರಿಂದ ಏನೂ ಉಪಯೋಗ ಆಗಲ್ಲ. ಅದಾದ್ಮೇಲೆ ಏನು ತಲೆಯಲ್ಲೂ ನೆನಪು ಸಹ ಇರಲ್ಲ. ಹೀಗಾಗಿ ಒಂದಿನ ಓದಿದ್ದೀರಾ ಅಂದಮೇಲೆ ಕೊನೆಗೆ ಒಂದು 10 ನಿಮಿಷ ರಿವೈಸ್ ಮಾಡಿ ಏನು ಓದಿದ್ದೀರಾ ಅಂತ. ಒಂದು 3-4 ದಿನದ ನಂತರ ಮತ್ತೆ ಹೋಗಿ ನೋಡಿ ಏನು ಓದಿದ್ದೆ ಅಂತ ನೋಟ್ಬುಕ್ನಲ್ಲಿ ಬರೀರಿ. ಈ ರೀತಿ ಮಾಡೋದ್ರಿಂದ ಎಲ್ಲಾ ಕಾನ್ಸೆಪ್ಟ್ಸ್ಗಳು ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಸ್ಟೇ ಮೋಟಿವೇಟೆಡ್. ಸರ್, ಇನ್ನೂ 1 ವರ್ಷ ಇದೆಯಲ್ಲ, ಈಗಲೇ ಸ್ಟಾರ್ಟ್ ಮಾಡಬೇಕಾ? ಇಂತಹದೇ ಮೈಂಡ್ ಸೆಟ್ ಜೊತೆಗೆ ಹೋಗ್ತೀರಾ. ನಿಮ್ಮ ಮಿಡ್ ಸೆಮ್ ಎಕ್ಸಾಮ್ ಬರುತ್ತೆ, essay-ವನ್ನು. ಅಲ್ಲಿ ಗೊತ್ತಾಗತ್ತೆ ನಿಮಗೆ ರಿಯಾಲಿಟಿ ಚೆಕ್, ನೀವೆಷ್ಟು ಹಿಂದಿದ್ದೀರಾ ಅಂತ. ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಪ್ಯಾನಿಕ್ ಆಗ್ತೀರಾ. ಫೈನಲ್ ಬೋರ್ಡ್ ಎಕ್ಸಾಮ್ನಲ್ಲೂ ಸಹ ಪ್ಯಾನಿಕ್ ಆಗ್ತೀರಾ. ಆ ರೀತಿ ಆಗೋದು ಬೇಡ ಅಂದ್ರೆ ಈಗಲೇ ಇವತ್ತಿನಿಂದಲೇ ಸ್ಟಾರ್ಟ್ ಮಾಡಿ. 2 ದಿನಗಳಲ್ಲಿ ನೀವು ಸ್ಟಾರ್ಟ್ ಮಾಡಬೇಕು. ಒಂದು ಇವತ್ತು, ಮತ್ತೊಂದು ಈಗ. ಇವೆರಡನ್ನ ನೀವು ಹಿಡ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಗೋಲ್ಸ್ಗಳನ್ನ ಅಚೀವ್ ಮಾಡ್ತೀರಾ. ಸ್ಮಾಲ್ ಗೋಲ್ಸು ಹೇಳಿರೋ ಹಾಗೆ 1 ಪೇಜು, 2 ಪೇಜು, 3 ಪೇಜು, ಈ ರೀತಿಯಾಗಿ ಸ್ಮಾಲ್ ಗೋಲ್ಸ್ಗಳನ್ನ ತೆಗೆದುಕೊಂಡು ಹೋಗಿ ಹಾಗೆ ಸಕ್ಸಸ್ ಅನ್ನ ವಿಜುವಲೈಸ್ ಮಾಡಿ. ಫಾರ್ ಎಕ್ಸಾಂಪಲ್, ನೆಕ್ಸ್ಟ್ ಇಯರ್ ಯಾವಾಗ ರಿಸಲ್ಟ್ ಬರುತ್ತೋ ಅದರ ಮಾರನೇ ದಿನ ಯಾವುದೋ ನ್ಯೂಸ್ ಪೇಪರ್ನಲ್ಲಿ 625 ಔಟ್ ಆಫ್ 625 ತೆಗೆದುಕೊಂಡಿದ್ದೇನೆ ಅಂತ, ಸ್ಟೇಟ್ ರ್ಯಾಂಕರ್ ಇದೆ ಅಂತ ನಿಮ್ಮ ಫೋಟೋ ಬರ್ಬೋದು. ಆ ರೀತಿ ನಿಮ್ಮ ಸಕ್ಸಸ್ ಅನ್ನ ವಿಜುವಲೈಸ್ ಮಾಡಿ. ಅಥವಾ ನೀವು ಯಾರಾದ್ರೂ ಮೀಡಿಯಾಗೆ ನಿಮ್ಮ ಬೈಟ್ಸ್ಗಳನ್ನ ಕೊಡ್ತಾ ಇರ್ತೀರಾ, ಹೇಗೆ ಪ್ರಿಪೇರ್ ಆದ್ರಿ ಅಂತ. ಆ ರೀತಿ ಸಕ್ಸಸ್ ಅನ್ನ ನೀವು ಇಮ್ಯಾಜಿನ್ ಮಾಡಿ. ಇದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗತ್ತೆ. ಚಾಲೆಂಜಸ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರೋ ಹಾಗೆ, ಏನೇ ಚಾಲೆಂಜ್ ಬಂತು, ಸವಾಲು ಬಂತಂದ್ರೆ ಅದನ್ನ ನೀವ್ ಏನ್ ಮಾಡ್ತೀರಾ? ಒಂದು ಅಪರ್ಚುನಿಟಿ, ನನಗೆ ಗ್ರೋತ್ ಆಗ್ಲಿಕ್ಕೆ ಸಿಕ್ಕಿದೆ ಅಂತ ಸ್ವೀಕರಿಸ್ತೀರಾ. ಅದೇ ರೀತಿ ಇದು ಸಹ ಅದೇ. ಮತ್ತೆ ಯಾವಾಗಾದ್ರೂ ಡೌಟ್ ಬಂತು, ಏನೇ ಆಯ್ತು ಅಂದ್ರೂ ಸಹ ನಮ್ಮ ಪರೀಕ್ಷೆ ಚಾನಲ್ ಇದೆ, ನಿಮ್ಮ ಟೀಚರ್ಸ್ಗಳಿದ್ದಾರೆ, ಪೇರೆಂಟ್ಸ್ಗಳಿದ್ದಾರೆ, ಅವ್ರಿಗೆ ಹತ್ರ ಹೋಗಿ ಕೇಳಿ ಏನ್ ಮಾಡಬೇಕು, ಹೇಗೆ ಇದನ್ನ ಓವರ್ಕಮ್ ಮಾಡಬೇಕು ಅಂತ. ಹಾಗೆ ಯಾವಾಗ ಕಡಿಮೆ ಮಾರ್ಕ್ಸ್ ಬರುತ್ತೋ, ಯಾಕೆ ಕಡಿಮೆ ಮಾರ್ಕ್ಸ್ ಬಂತು ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಮ್ನಲ್ಲಿ ಆ ಕರೆಕ್ಷನ್ಸ್ಗಳನ್ನ ಮಾಡ್ಕೊಳ್ಳಿ. ಹಾಗೆ ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಕೀಪ್ ಗೋಯಿಂಗ್. ನಿಮ್ದು ವೀಕ್ ಏರಿಯಾಸ್ಗಳನ್ನ ಆದಷ್ಟು ನೀವು ಟಾರ್ಗೆಟ್ ಮಾಡಬೇಕು. ಅಂದ್ರೆ ಅರ್ಥ ಏನು? ಎಫರ್ಟ್ಸ್ಗಳನ್ನ ಹಾಕಬೇಕು. ಸ್ಟಾರ್ಟಿಂಗ್ ಅಲ್ಲಿ ಹೇಳಿರೋ ಹಾಗೆ ಇಂಪಾರ್ಟೆಂಟ್ ಟಾಪಿಕ್ಸು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್, ನಾವು ಸೋಷಿಯಲ್ ಸೈನ್ಸ್ ಅಲ್ಲಿ ಪಾಸಿಂಗ್ ಪ್ಯಾಕೇಜು, ಶೂರ್ ಶಾರ್ಟ್ ಕ್ವಶನ್ಸ್ಗಳು, ಮ್ಯಾರಥಾನ್ಸ್ಗಳನ್ನ ಏನ್ ಮಾಡಿದ್ವೋ ಲಾಸ್ಟ್ ಇಯರ್ ನಲ್ಲಿ, ಅದರಿಂದಲೇ 95, 96, 97% ಆಫ್ ಕ್ವಶನ್ಸ್ಗಳು ಬಂದಿವೆ. ಯಾಕೆ ಬಂದಿವೆ? ನಮಗ್ ಗೊತ್ತು ಯಾವುದು ಇಂಪಾರ್ಟೆಂಟ್ ಇದೆ ಅಂತ. ಅದನ್ನ ನೀವು ಸಹ ತಿಳ್ಕೊಳ್ಬೇಕಂದ್ರೆ ಪರೀಕ್ಷೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಲೈವ್ಸ್ಗಳು, ವಿಡಿಯೋಸ್ಗಳನ್ನ, ಶಾರ್ಟ್ಸ್ಗಳನ್ನ ನೋಡಿ. ಇದರಿಂದ ನಿಮಗೂ ಸಹ ಮೆಂಟಲಿ ಗೊತ್ತಾಗತ್ತೆ ನೀವು ಎಲ್ಲಿದ್ದೀರಾ, ಎಲ್ಲಿ ಎಫರ್ಟ್ಸ್ಗಳನ್ನ ಹಾಕಬೇಕು ಅಂತ. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ಮೈಂಡಲ್ಲಿ 1% ನೆಗೆಟಿವಿಟಿ ಇದ್ರೂ ಸಹ ಅದನ್ನ ತೆಗೆದುಹಾಕಿ. ಯು ಆರ್ ದಿ ಬೆಸ್ಟ್. ಸೊ ಎಲ್ರೂ ಸಹ ಕಮೆಂಟ್ ಅಲ್ಲಿ ಬರೀರಿ, ಐ ಆಮ್ ದ ಬೆಸ್ಟ್. ಯಾಕಂದ್ರೆ ನೀವು ಬೆಸ್ಟ್, ಅದು ನನಗೆ ಗೊತ್ತು, ಅದು ನಿಮಗೂ ಸಹ ಗೊತ್ತಾಗಬೇಕಂದ್ರೆ ಮೈಂಡಿಗೆ ಹೇಳ್ತಾ ಇರಬೇಕು. ಕಮೆಂಟ್ ಅಲ್ಲಿ ಐ ಆಮ್ ದ ಬೆಸ್ಟ್ ಅಂತ ಹಾಕಿ. ಹಾಗೆ ಈ ಮೂಮೆಂಟು ನಿಮ್ಮ ಕಮ್ ಬ್ಯಾಕ್ ನ ಟೈಮು. ಎಲ್ರೂ ಸಹ ದಿ ಗ್ರೇಟೆಸ್ಟ್ ಕಮ್ ಬ್ಯಾಕ್ ಮಾಡ್ತೀರಾ. ಎಲ್ರೂ ಸಹ ಸ್ಟೇಟ್ ಟಾಪರ್ ಆಗ್ತೀರಾ ಅನ್ನೋ ಭರವಸೆ ನನಗಿದೆ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್. ಥ್ಯಾಂಕ್ ಯು.